ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರಕ್ತಹೀನತೆ ಅಥವಾ ಅನಿಮಿಯಾ, HB% ಕಡಿಮೆ ಇರುವಂತದ್ದು, ಸುಸ್ತಾಗುವಂಥದ್ದು, ಇದೆಲ್ಲವೂ ಕೂಡ ಎಷ್ಟೋ ಜನರನ್ನ ಕಾಡ್ತಾ ಇದೆ. ಸೊ ಯಾರಿಗೆ ಹಿಮೋಗ್ಲೋಬಿನ್ ಅಥವಾ HB% ಕಡಿಮೆ ಇದೆ ಅಂತವರೆಲ್ಲವರಿಗೂ ಕೂಡ ಈ ಒಂದು ಮನೆಯಲ್ಲೇ ಮಾಡುವಂತ ಈ ಒಂದು ಜ್ಯೂಸ್ ಸಹಕಾರಿಯಾಗಲಿದೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ದಾಳಿಂಬೆ ಜ್ಯೂಸ್ ಮತ್ತು ಜೇನುತುಪ್ಪದ ಮಿಶ್ರಣ. ಸೊ ನಿಮಗೆಲ್ಲ ದಾಳಿಂಬೆ ಜ್ಯೂಸ್ನ ಬಗ್ಗೆ ಗೊತ್ತಿದೆ. ಅದು ರಕ್ತನಾಳಗಳ ಆರೋಗ್ಯಕ್ಕೆ ಒಳ್ಳೆಯದು, ರಕ್ತಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು ಅಂತ. ಇದನ್ನು ತಗೊಳ್ಳುವಂಥ ವಿಧಾನ ಹೇಗೆ ಅಂತ ಹೇಳಿದ್ರೆ, ಈ ದಾಳಿಂಬೆ ಒಂದು ಜ್ಯೂಸಿಗೆ 1 ಚಮಚ ಜೇನುತುಪ್ಪವನ್ನ ನೀವು ಹಾಕಿ ಕುಡಿಬೇಕಾಗ್ತದೆ. ಸೊ ಇದರಿಂದ ಸ್ವಲ್ಪ ಒಬೆಸಿಟಿ ಇದ್ದವರಿಗೆ ಅದು ತೂಕವನ್ನು ಕೂಡ ಕಡಿಮೆ ಮಾಡ್ತದೆ. ಅದರ ಜೊತೆಗೆ ರಕ್ತ ಕಡಿಮೆ ಇದ್ದವರಿಗೆ ಇದು ರಕ್ತಹೀನತೆಯನ್ನು ಕೂಡ ನಿವಾರಿಸ್ತದೆ. ರಕ್ತ ಅಥವಾ ಹಿಮೋಗ್ಲೋಬಿನ್ % ಹೆಚ್ಚಾಗಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಈ ಒಂದು ಶುದ್ಧವಾದಂಥ ಈಗ ಜಸ್ಟ್ ಪ್ರಿಪೇರ್ ಮಾಡಿದಂಥ ಒಂದು ದಾಳಿಂಬೆ ಜ್ಯೂಸಿಗೆ ಜೇನುತುಪ್ಪವನ್ನು 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿಯಿರಿ. ರಕ್ತಹೀನತೆ ಸಮಸ್ಯೆಯಿಂದ ಮತ್ತು ಕೆಲವರಿಗೆ ತೂಕದ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ತಂದುಕೊಟ್ಟಿದೆ. ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.